MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಇವತ್ತು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಸಾಕಷ್ಟು ಆಕ್ಷನ್ ಸುದ್ದಿಗಳಿವೆ. ಅದರಲ್ಲಿ ನಾವು ಇವತ್ತು ಪಿಕ್ ಮಾಡಿರುವಂಥ 3 ಟಾಪ್ ಸ್ಟೋರಿ. ಅದರಲ್ಲಿ ಮೊದಲನೆಯ ಟಾಪ್ ಸ್ಟೋರಿ ಕೆಲಸ ಕೊಡಿಸುವ. ಮೊದಲನೆಯ ಟಾಪ್ ಸ್ಟೋರಿ ಸೈನಿಕರು ವರ್ಸಸ್ ಅವರು. ಇವತ್ತು ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ, ಕೆಲವೇ ಗಂಟೆಗಳ ಹಿಂದೆ ಅಷ್ಟೇ ಒಂದು ಖಾಸಗಿ ಯೂನಿವರ್ಸಿಟಿಯಲ್ಲಿ ABVP ಕಾರ್ಯಕರ್ತರು ನುಗ್ಗಿ ಆಕ್ರೋಶವನ್ನು ಹೊರಹಾಕ್ತಾರೆ. ಕಾರಣ, ಇವತ್ತು 8 ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಆಡಿಟೋರಿಯಮನ್ನು ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ಅದು ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಮಾಡಿ ಅವರು ಪ್ರತಿಭಟನೆ ಮಾಡ್ತಾರೆ. ಕೊನೆಗೆ ಪೊಲೀಸರು ಬರ್ತಾರೆ, ಎಲ್ಲರನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ತಾರೆ. ABVP ಅವರು ಪ್ರತಿಭಟನೆ ಮಾಡಿ ಪೊಲೀಸರು ವಶಕ್ಕೆ ತೆಗೆದುಕೊಂಡ ಬಳಿಕ ಅವರನ್ನು ಬಸ್ಸಲ್ಲಿ ಕೂರಿಸ್ಕೊಂಡಾಗ ಅಲ್ಲಿದ್ದಂಥ ಒಂದಷ್ಟು ಜನ ವಿದ್ಯಾರ್ಥಿಗಳು ಚಪ್ಪಲಿ ಎಸಿತಾರೆ. ನಾವು ಸುಮ್ಮನೆ ಹೇಳ್ತಾರೆ, ವಿತ್ ವಿಜುವಲ್ಸ್ ನಮ್ಮ ಹತ್ರ ಇದೆ, ವಿತ್ ವಿಜುವಲ್ಸ್. ಹಾಗಾದರೆ ಏನಕ್ಕೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಆಯಿತು, ಅದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಇದರ ಜೊತೆಗೆ ಇವತ್ತಿನ ಎರಡನೆಯ ಟಾಪ್ ಸ್ಟೋರಿ, 10 ದಿನದ ಹಿಂದೆ ಇದೇ ಕರ್ನಾಟಕ ಪ್ರೈಮ್ ಟೈಮ್ ಶೋನಲ್ಲಿ ಬಾಯ್ ಬಡ್ಕೊಂಡು ಕೆಲಸ ಕೊಡಿ ಸರ್, ಭರ್ತಿ ಮಾಡಿ ಸರ್ ಅಂತ ಕೇಳಿ ಇವತ್ತು ನೋಡಿ ಜನ ರಸ್ತೆಗೆ ಬಂದರು. ಅದು ಇವತ್ತಿನ ಎರಡನೆಯ ಟಾಪ್ ಸ್ಟೋರಿ. ಮೂರನೇ ಟಾಪ್ ಸ್ಟೋರಿ, ಇದು ನಿಮ್ಮ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟ್. ತರಕಾರಿ ತಿಂದರೆ ಕ್ಯಾನ್ಸರ್ ಬರುತ್ತೆ. ಹಾಗಂತ ಯಾವ ತರಕಾರಿ, ಎಲ್ಲ ತರಕಾರಿ ಅಂತಲ್ಲ, ಸೆಲೆಕ್ಟೆಡ್, ಎಲ್ಲಿ ಬೆಳೆದಿದ್ದಾರೆ ಅದು ಇಂಪಾರ್ಟೆಂಟ್. ಅದೆಲ್ಲವನ್ನು ಕೂಡ ಡೀಟೇಲಾಗಿ ಹೇಳ್ತೀವಿ, ಗಾಬರಿ ಪಟ್ಕೋಬೇಡಿ. ಆದರೆ ನೀವು ಇಂಥದ್ದು ಮಾಡಬೇಕಾಗುತ್ತೆ, ಅದೇನು ಅಂತ ನಾವು ಹೇಳ್ತೀವಿ. ಹಾಗಾಗಿ ಇವತ್ತು ನಾವು ಇದನ್ನು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ, ಯಾಕಂದ್ರೆ ನಮ್ಮ ವೀಕ್ಷಕರ ಆರೋಗ್ಯ ಕೂಡ ನಮಗೆ ಇಂಪಾರ್ಟೆಂಟ್, ಹಾಗಾಗಿ ಇದನ್ನು ನಾವು ಇವತ್ತು 3ನೇ ಟಾಪ್ ಸ್ಟೋರಿ ಅಂತ ತೊಗೊಂಡಿದ್ದೀವಿ. ಈ ಎಲ್ಲ ಟಾಪ್ ಸ್ಟೋರಿಗಳ ಜೊತೆಗೆ ಒಂದಷ್ಟು ಪ್ರಮುಖ ಸುದ್ದಿಗಳಿದೆ, ಅದೆಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ವಾರ್, ದಲಿತ CM ಚರ್ಚೆ ಜೋರಾಗಲಿ ಎಂದ ಪರಮೇಶ್ವರ್. ಲಾಟ್ರಿ ಹೊಡೆಯೋ ನಿರೀಕ್ಷೆಯಲ್ಲಿದ್ದಾರೆ ಸಾಹುಕಾರ್. ಸರ್ಕಾರಿ ಹುದ್ದೆ ನೇಮಕದಲ್ಲಿ ನಿಧಾನ, ಧಾರವಾಡದಲ್ಲಿ ಆಕಾಂಕ್ಷಿಗಳ ಕದನ. 3,000 ಕೊಡ್ತಿದ್ದೀವಿ ಅಂತ ತೇಪೆ ಹಚ್ಚಲು ಸರ್ಕಾರದ ಯತ್ನ. ಅಪಾರ ಹೊಗೆ ಹೊರಬಿಡ್ತಾ ಇವೆ ಕಾರ್ಖಾನೆ. ಕೈಗಾರಿಕೆಗಳ ಬಂದ್ಗೆ ಆಗ್ರಹಿಸಿ ಪ್ರತಿಭಟನೆ. ಸರ್ಕಾರದ ಮೌನಕ್ಕೆ ಕೊಪ್ಪಳ ಜನರಿಂದ ಖಂಡನೆ. ಭಾರತೀಯ ಸೇನೆಯ ವಿರುದ್ಧ ಹವಾಹೇಳನ. ಅಜೀಂ ಪ್ರೇಮ್ಜಿ ವಿವಿ ವಿರುದ್ಧ ABVP ಕದನ. ಮಸಿ ಬಳಿದು ಆಡಿಟೋರಿಯಂಗೆ ನುಗ್ಗಲು ಯತ್ನ. ಬೆಂಗಳೂರಲ್ಲಿ ತರಕಾರಿ ತಿಂದರೆ ಅಪಾಯ. ವೆಜಿಟೇಬಲ್ಸ್ನಲ್ಲಿ ಇದ್ದಂತೆ ಸೀಸದ ಅಂಶ. ಅತಿಯಾಗಿ ಸೇವಿಸಿದ್ರೆ ಆಗುತ್ತೆ ಕಿಡ್ನಿ ವೈಫಲ್ಯ. ಇವತ್ತಿಗೆ ಸರಿಯಾಗಿ 10 ದಿನಗಳ ಹಿಂದೆ ಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಇವತ್ತಿಗೆ 10 ದಿನದ ಹಿಂದಕ್ಕೆ ಹೋಗಿ ನಮ್ಮ ಡಿಜಿಟಲ್ನಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. 10 ದಿನದ ಹಿಂದೆ, ಇವತ್ತಿಗೆ ಸರಿಯಾಗಿ 10 ದಿನದ ಹಿಂದೆ ಇದೇ ಜಾಗದಲ್ಲಿ ನಿಂತು ಸರ್ಕಾರಕ್ಕೆ ಒಂದು ಚಾಲೆಂಜನ್ನು ಹಾಕಿದ್ದೆ. 2.5 ಲಕ್ಷ ಭರ್ತಿ ಮಾಡಿ ಅಂತ ಸವಾಲನ್ನು ಹಾಕಿದ್ದೆ. ಇದೇ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸರ್ಕಾರಕ್ಕೆ ಸವಾಲನ್ನು ಹಾಕಿತ್ತು. ಆದರೆ ಸರ್ಕಾರ ಅದನ್ನು ಕೇಳಿಸ್ಕೊಳ್ಳಿಲ್ಲ, ಗಾಢ ನಿದ್ರೆಯಲ್ಲಿದ್ದಂತೆ ಕಾಣ್ತಾ ಇದೆ. ಸರ್ಕಾರವನ್ನು ಬಡಿದೆಬ್ಬಿಸೋ ಹೋರಾಟ ಈಗ ಶುರುವಾಗಿದೆ. ನೋಡ್ಕೊಂಬನ್ನಿ ರಿಪೋರ್ಟ್. ಎರಡು 2,57,797 ಹುದ್ದೆಗಳು ಖಾಲಿ ಇದೆ. ಭರ್ತಿ ಮಾಡಿ. ಇದು ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾಡ್ತಾ ಇರುವಂತಹ ನೇರವಾದಂತಹ ಚಾಲೆಂಜ್. ರಾಜ್ಯದ ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಳಂಬ. ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ.
ನಿಮ್ಮ ರಿಪಬ್ಲಿಕ್ ಕನ್ನಡದ ಪ್ರೈಮ್ ಟೈಮ್ನಲ್ಲಿ ಕಳೆದ 1 ತಿಂಗಳಿನಿಂದ ಉದ್ಯೋಗ ಭರ್ತಿ ಬಗ್ಗೆ ಅಭಿಯಾನವನ್ನ ಮಾಡುತ್ತಲೇ ಇದ್ವಿ. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಚಾಲೆಂಜ್ ಕೂಡ ಹಾಕಿದ್ವಿ. ಇದೀಗ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಗ್ತಿರುವಂತಹ ವಿಳಂಬದ ವಿರುದ್ಧ ಆಕಾಂಕ್ಷಿಗಳು ಬೀದಿಗಿಳಿದಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ಹಾಗೂ ಬಿಜೆಪಿ ನೇತೃತ್ವದಲ್ಲಿ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲಾಗಿದೆ. ಮಾನ್ಯ ಕೆ ಶಿವಕುಮಾರ್ ಹೇಳ್ತಾರೆ, ಇಲ್ಲ ಅವರಿಗೆ ತಿಂಗಳ 3,000 ರೂಪಾಯಿ ಕೊಡ್ತೇವೆ, ಹೀಗಾಗಿ ಉದ್ಯೋಗಕ್ಕೆ ನಾವು ಬಿಡ್ ಮಾಡ್ತೀವಿ ಅಂತ. ನಿನ್ನ ಮಗನು ತಾನು ನಮ್ಮ ಮನೆ ಟಾಯ್ಲೆಟ್ ಹಾಕತ್ತು, ನಾನು 3,000 ರೂಪಾಯಿ ಪೇಮೆಂಟ್ ಕೊಡ್ತೇನೆ. ನೇಪಾಳ ಮಾದರಿಯ ಹೋರಾಟಕ್ಕೆ ಸಿದ್ಧ. ಅವ್ರು ನಮಗೆ ನೋಟಿಫಿಕೇಶನ್ ಮಾಡಬೇಕು, ಇಲ್ಲ ಅಂದ್ರೆ ಅವ್ರಿಗೆ ನಾವು ಇವತ್ತ ವಿನಂತಿಯನ್ನು ಮಾಡ್ಕೋದ್ರ ಎಚ್ಚರಿಕೆಯನ್ನು ಕೊಡ್ತೀವಿ ಸರ್. ನೇಪಾಳದಲ್ಲಿ ಯಾವ ಮಾದರಿಯಲ್ಲಿ ಹೋರಾಟವಾಯಿತು ಅಲ್ಲಿಗೆ ನಾವು ಇನ್ನೂ ಹೋಗಿಲ್ಲ ಸರ್. ಅಲ್ಲಿಗೆ ನಾವು ಹೋಗೋ ತನಕ ನೀವು ಬಿಡಬೇಡ್ರಿ ಸರ್. ಜಾಬ್ ಸೀಕರ್ಸ್ ಆಗಿ ಬಂದಿರೋರು ಅಂತಂದ್ರೆ ರೈತರ ಮಕ್ಕಳು ಬಂದಿರೋದು. ಇಲ್ಲಿ ರೈತರ ಮಕ್ಕಳಾಗಿರ್ಬೋದು, ಪೌರ ಕಾರ್ಮಿಕರ ಮಕ್ಕಳಾಗಿರ್ಬೋದು, ಹಾಗೂ ಇನ್ನಿತರ ಕೆಳವರ್ಗದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಕಷ್ಟಪಟ್ಟು ಓದ್ತಾ ಇದ್ದಾರೆ. ಇಲ್ಲಿ ಧಾರವಾಡದಲ್ಲಿ ಯಾವ ರೀತಿ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅಂತ ಗೊತ್ತೇನ್ರಿ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಗೆ? ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವಂತಹ ಲಕ್ಷ ಅಭ್ಯರ್ಥಿಗಳು ನೇಮಕಾತಿ ಅಧಿಸೂಚನೆ ಪರೀಕ್ಷೆಗಳ ವಿಳಂಬದಿಂದ ಕಂಗೆಟ್ಟಿದ್ರು. ಆದ್ದರಿಂದ ಉದ್ರಿಕ್ತರು ಬ್ಯಾರಿಕೇಡ್ ತಳ್ಳಿ ಭಿತ್ತಿಪತ್ರಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ರು. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಖಜಾನೆ ಖಾಲಿ, ನೇಮಕಾತಿ ಇನ್ನೆಲ್ಲಿ? ಅಧಿಕಾರದ ಕಚ್ಚಾಟ. ಇವ್ರಿಗೆ ಮಾತ್ರ ಉದ್ಯೋಗ ಬೇಕು, ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಉದ್ಯೋಗ ಬೇಕು, ಮುಖ್ಯಮಂತ್ರಿಗೆ 2.5 ವರ್ಷ ಇದ್ದಿದ್ದು 5 ವರ್ಷ ಬೇಕು, ಇವರಿಬ್ಬರಿಗೂ ಉದ್ಯೋಗ ಬೇಕು. ಅದು ಸಮರ್ಥ ಉದ್ಯೋಗ, ಒಳ್ಳೆ ಕಾಸು ಬರೋ ಆದಾಯ, ಕೋಟಿ ಆದಾಯ ಬರೋ ಉದ್ಯೋಗಗಳು ಬೇಕು. ಆದರೆ ಬಡವರ ಮಕ್ಕಳಿಗೆ ಉದ್ಯೋಗ ಇಲ್ಲದೆ ವಂಚಿತರಾಗಿದ್ದಾರೆ. ಅದರ ವಿರುದ್ಧ ಇವತ್ತು ಸುಮಾರು 20,000 ಜನ ನಿರುದ್ಯೋಗಿಗಳು. PSI ಮೇಲೆ ಉದ್ಯೋಗಾಕಾಂಕ್ಷಿಗಳ ಕಲ್ಲೆಸೆತ. ಧಾರವಾಡದಲ್ಲಿ ನಡೆದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ಉದ್ರಿಕ್ತರು ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಸಿದರು. ಆಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್, ವಿದ್ಯಾಗಿರಿ ಠಾಣೆ ಇನ್ಸ್ಪೆಕ್ಟರ್ ರಫೀಕ್ಗೆ ಗಾಯವಾಗಿದೆ. ಜನರ ಜೊತೆ ಸಿಎಂ ಡಿಸಿಎಂ ಚೆಲ್ಲಾಟ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದೇ ಒಂದು ಹುದ್ದೆಯನ್ನು ಕೂಡ ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯುವ ಜನತೆಯ ಜೀವನದ ಜೊತೆಲಿ ಇವತ್ತು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಯುವ ಜನತೆ ಕಳೆದ 2.5 ವರ್ಷದಿಂದ ಕಣ್ಣೀರಾಗ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಎಂತ ದುರ್ದೈವ ಅಂತ ಹೇಳಿದ್ರೆ, ನಿರುದ್ಯೋಗ ಹೆಚ್ಚಾಗಿದ್ದಕ್ಕೆ 3,000 ಕೊಡ್ತಿದ್ದೇವೆ. ಅವ್ರ್ಯಾಕೆ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯ್ತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಿಷನೆ ಬಂತು, ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಸುಮಾರು ಜನ ಕೊಟ್ಟಿದೀವಿ, ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದೀವಿ. ವಿದ್ಯಾರ್ಥಿಗಳು ಹಾಗೂ ರಾಜಕೀಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸುತ್ತಿರುವ ಕಾರಣ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದ ಶ್ರೀನಗರ ವೃತ್ತ ಮತ್ತು ಸಪ್ತಾಪುರ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಖುದ್ದಾಗಿ ಸ್ಥಳದಲ್ಲಿ ಮೊಕ್ಕಾಮೊಡ್ಡಿದ್ದು ಭದ್ರತಾ ವ್ಯವಸ್ಥೆಯ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ ಧಾರವಾಡ. ನೋಡಿ, 10 ದಿನದ ಹಿಂದೆ ಕೂಡ ಹೇಳಿದ್ವಿ, ಇವತ್ತು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀವಿ, ಮತ್ತೊಮ್ಮೆ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಉದ್ಯೋಗ ಖಾಲಿ ಇದೆ ಅನ್ನೋದನ್ನು. ಮೊದಲಿಗೆ ಮಧು ಬಂಗಾರಪ್ಪ ಅವರ ಇಲಾಖೆ, ಶಿಕ್ಷಣ ಇಲಾಖೆ, ಇಲ್ಲಿ 79,694, ಹತ್ರ 80,000 ಹುದ್ದೆಗಳು ಖಾಲಿ ಇದೆ. ಭರ್ತಿ ಮಾಡೋದಕ್ಕಾಗೋದಿಲ್ವ? ಈ ವರ್ಷ ಮಾಡೋಕ್ಕಾಗಲ್ವ? ಓಕೆ, ಮುಂದಿನ ವರ್ಷ ಮಾಡಿ, ಕಾಲ್ ಫಾರ್ ಮಾಡಿ ಈಗ ಕಾಲ್ ಫಾರ್ ಮಾಡಿದ್ರೆ ಎಂಟ್ರೆನ್ಸ್ ಎಕ್ಸಾಮು ಅದು ಇದು ಅಂತೆಲ್ಲ ಬರುತ್ತಲ್ವಾ, ಟೈಮ್ ಆಗುತ್ತಲ್ವ, 3 ತಿಂಗಳು. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಷ್ಟೊತ್ತಿಗೆ ಅವರೆಲ್ಲರೂ ಕೂಡ ಬರ್ತಾರೆ, ಕೆಲಸಕ್ಕೆ ಸೇರ್ಕೋತಾರೆ. 80,000 ಮಧು ಬಂಗಾರಪ್ಪ ಅವರೇ ಮಾಡ್ತೀರಾ? ನಿಮಗಿದೊಂದು ಚಾಲೆಂಜ್. ನಾವು ಶಿಕ್ಷಣ ಇಲಾಖೆಯಲ್ಲಿ
ಅನೇಕ ಬದಲಾವಣೆಗಳನ್ನು ತಂದಿದ್ದೀವಿ. ಮೊಟ್ಟೆ ಕೊಡ್ತಾ ಇದ್ದೀವಿ, ಬಾಳೆಹಣ್ಣು ಕೊಡ್ತಾ ಇದ್ದೀವಿ. ಕೊಡಿ, ನಿಮ್ಮ ಖುಷಿ. ಹಾಲು ಕೊಡಿ, ಖುಷಿ. ಮಕ್ಕಳಿಗೆ ಬುಕ್ಸ್ ಕೊಡಿ ಖುಷಿ. ಸ್ಲೇಟು, ಬಲ್ಪ ಎಲ್ಲವನ್ನ ಕೂಡ ಕೊಡಿ, ಖುಷಿ. ಆದರೆ ನೀವೇನೇ ಕೊಟ್ಟು ಕೂಡ ಒಳ್ಳೆಯ ಶಿಕ್ಷಣ ಕೊಡಬೇಕಲ್ವ? ಆ ಶಿಕ್ಷಣ ಕೊಡಬೇಕು ಅಂದರೆ ಒಳ್ಳೆಯ ಶಿಕ್ಷಕರು ಇರಬೇಕಲ್ಲ. ಶಿಕ್ಷಕರು ಬೇಕು ಅಂತಾರೆ ನೀವು ನೇಮಕ ಮಾಡಬೇಕಲ್ವ? 80,000 ನಮ್ಮ ರಾಜ್ಯದಲ್ಲಿರುವಂಥ ಸರ್ಕಾರಿ ಶಾಲೆಗಳಿಗೆ ಅವರನ್ನು ನಿಮ್ಗೆ ಕಳಿಸ್ಬೋದಲ್ವ? ಶಿಕ್ಷಣ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಒಂದಷ್ಟು ವಿಭಾಗಗಳಿದೆ. ಆ ವಿಭಾಗಗಳಲ್ಲಿ ಭರ್ತಿ ಮಾಡಿ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸಿ. ನೀವಿವತ್ತು ಈ ಬಾರಿ SSLCಯಲ್ಲಿ ಒಳ್ಳೆ ರಿಸಲ್ಟ್ ತರಿಸ್ಬೇಕು ಅಂಥೇಳಿ ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದೀರಲ್ಲ. 24 ಗಂಟೆ ಅವ್ರನ್ನ ಸ್ಟಡಿ ಮಾಡೋದಕ್ಕೆ ತಿಳಿಸೋದು, ಸಂಜೆ ಆದಮೇಲೆ ಕೂಡ ಎಕ್ಸ್ಟ್ರಾ ಕ್ಲಾಸ್ ತೊಗೊಳ್ಳೋದು, ಸ್ಪೆಷಲ್ ಕ್ಲಾಸ್ ತೊಗೊಳ್ಳೋದು, ಇದೆಲ್ಲ ಒಳ್ಳೆಯದೆ. ಇದ್ರ ಜೊತೆಗೆ ಇದೊಂದು ಮಾಡಿಬಿಡಿ, ನಿಮಗೇನು ದೊಡ್ಡ ವಿಚಾರನಲ್ಲ. ನಿಮಗೆ ಎಷ್ಟೆಷ್ಟೋ ಏನೇನೋ ಮಾಡ್ತಿದ್ದೀರಿ. ಉಚಿತವಾಗಿ ಬಸ್ ಕೊಟ್ಟಿದ್ದೀರಿ, ಗೃಹಲಕ್ಷ್ಮಿ ಯೋಜನೆಗೆ ಉಚಿತವಾಗಿ ಕೊಟ್ಟಿದ್ದೀರಿ, ಉಚಿತ ಕರೆಂಟ್ ಕೊಟ್ಟಿದ್ದೀರಿ. ಇದೆಲ್ಲ ಯಾವ ಮಾಮೂಲಿ? ಇದು ಮಾಡಿಬಿಡಿ. ಶಿಕ್ಷಕರನ್ನು ನೇಮಕ ಮಾಡಿ ನೋಡೋಣ. ಮಧು ಬಂಗಾರಪ್ಪ ಅವ್ರಿಗೆ ಇದೊಂದು ಚಾಲೆಂಜ್. ನೆಕ್ಸ್ಟ್, ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಎಷ್ಟೋ ಆಸ್ಪತ್ರೆಗಳಲ್ಲಿ ಏನೇನೋ ಸಮಸ್ಯೆಗಳಿದೆ. ದಿನೇಶ್ ಗುಂಡೂರಾವ್ರಿಗೆ ಏನಾದರೂ ಏನು ಸರ್ ಹಿಂಗೆ ನಿಮ್ಮ ಇಲಾಖೆನಾಗ ಹಿಂಗೆ ಸಮಸ್ಯೆ ಇದೆ ಅಂತಂದರೆ, ಹೌದಾ, ತಕ್ಷಣ ನಾವು ಅದನ್ನು ತಗೋತೀವಿ ಅಂತೇಳಿ ಇಮ್ಮಿಡಿಯೇಟ್ ಅದು ಚೇಂಜ್ ಆಗಿಬಿಡುತ್ತೆ. ಆದರೆ ಯಾಕೆ 10 ದಿನದಿಂದ ನಾವು ಇದನ್ನು ಹೇಳಿದ್ವಿ, ಆದರೆ ಯಾಕೆ ತೊಗೊಂಡಿಲ್ಲ ಗೊತ್ತಿಲ್ಲ. 38,000 ಹತ್ರ ಹುದ್ದೆಗಳು ಖಾಲಿರೋದು ಆರೋಗ್ಯ ಇಲಾಖೆಯಲ್ಲಿ. ಇದು ಕೂಡ ದಿನೇಶ್ ಗುಂಡೂರಾವ್ ಅವರಿಗೆ ಚಾಲೆಂಜ್. ಇನ್ನು ಒಳಾಡಳಿತ ಇಲಾಖೆಯಲ್ಲಿ ಮಂಕಾಳ ವೈದ್ಯ ಅವರು 28,188 ಹುದ್ದೆಗಳು ಖಾಲಿ ಇದೆ. ಇಲ್ಲೂ ಕೂಡ ನೇಮಕ ಮಾಡಲೇಬೇಕಾಗುತ್ತೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,599. ಡಾಕ್ಟರ್ ಎಂ ಸುಧಾಕರ್ ಅವರು ನೀವು ಚಾಲೆಂಜ್ ಆಗಿ ತಗೊಳ್ಳಿ. ಯಾವಾಗ ತಗೋತಿರೋ ಗೊತ್ತಿಲ್ಲ, ಇನ್ನು ಎಷ್ಟು ದಿವಸ ಇರ್ತೀರಿ? ಇನ್ನೊಂದು 2 ವರ್ಷ ನಿಮ್ಮ ಅಧಿಕಾರ ಇರುತ್ತೆ, ನಿಮ್ಮ ಸರ್ಕಾರ ಇರುತ್ತೆ. ಅಷ್ಟರಲ್ಲಿ ಇದನ್ನ ಮಾಡೋಗಿ ಚಾಲೆಂಜ್ ಆಗಿ ತಗೊಂಡು. ಪಶುಸಂಗೋಪನಾ ಇಲಾಖೆಯಲ್ಲಿ ಕೆ ವೆಂಕಟೇಶ್ ಅವರು ಜಾಸ್ತಿ ಮಾತಾಡ್ತಾರೆ. 11,020 ಹುದ್ದೆನ ಭರ್ತಿ ಮಾಡೋಕ್ಕಾಗಲ್ಲ ಇವರಿಗೆ. ಮಾಧ್ಯಮದಲ್ಲಿ ಏನಾದರೂ ಪ್ರಶ್ನೆ ಮಾಡಿದ್ರೆ ತಳ್ಳೋದು, ಇದೇ ಮಾಡ್ಕೊಂಡಿರ್ತಾರೆ. ಈಗ ಚಾಲೆಂಜ್ ಆಗಿ ತಗೊಳ್ಳಿ ನೋಡೋಣ. ಕಂದಾಯ ಇಲಾಖೆಯಲ್ಲಿ ಕೃಷ್ಣ ಬೈರೇಗೌಡರು 10,867 ಹುದ್ದೆಗಳು ಖಾಲಿದೆ. ಹಾಸನಾಂಬ ಉತ್ಸವವನ್ನು ತುಂಬ ಚಾಚುಕಟ್ಟಾಗಿ ನಡೆಯೋದಕ್ಕೆ ಕಾರಣಕರ್ತರಾದಂಥವ್ರು ಕೃಷ್ಣ ಬೈರೇಗೌಡ ಅವರು. ಇದೊಂದು ಚಾಲೆಂಜ್ ಆಗಿ ತಗೊಳ್ಳಿ. ನಿಮ್ಗೇನು ದೊಡ್ಡ ವಿಚಾರ ಅಲ್ಲ. ಕೃಷ್ಣ ಬೈರೇಗೌಡ ಅವರೇ ವೆಲ್ ಎಜುಕೇಟೆಡ್, ಒಳ್ಳೆ ವಾಗ್ಮಿ. ಸೆಷನಲ್ಲಿ ಕೃಷ್ಣ ಬೈರೇಗೌಡವರು ಉತ್ತರ ಕೊಡಕ್ಕೆ ನಿಂತ್ಕೊಂಡ್ರು ಅಂತಂದರೆ ವಿಪಕ್ಷದವರು ನಡುತ್ತಾರೆ. ಅಂಥವರು ನೀವು. ನಿಮ್ಮ ಇಲಾಖೆಯಲ್ಲಿ ಇಷ್ಟು ಖಾಲಿ ಇದೆ, ತರಿಸ್ಕೊಳ್ಳಿ, ನಾಳೆನೇ ಫೈಲು ನೋಡೋಣ ಬೆಳವಣಿಗೆ ಆಗುತ್ತಾ ಅಂತೇಳಿ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ 10,504 ಪ್ರಿಯಾಂಕ ಖರ್ಗೆ ಅವರು. ಮುಂದೆ ಹುದ್ದೆ ಕೂಡ ಚೇಂಜಸ್ ಆಗ್ಬೋದು, ದೊಡ್ಡ ಹುದ್ದೆಗೆ ಹೋಗ್ತಾರವ್ರು. ಈಗಿನಿಂದನೇ ಇದೆಲ್ಲ ಮಾಡಿ. ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆಯಲ್ಲಿ 9,646 ಸಿದ್ದರಾಮಯ್ಯ ಅವರು, CM ಸಿದ್ದರಾಮಯ್ಯ ಅವರು. ನಿಮ್ಮ 3-4 ಇಲಾಖೆಗಳಿದೆ ನಿಮ್ಮ ಅಡಿಯಲ್ಲಿ, ಎಲ್ಲವನ್ನು ಕೂಡ ಫಿಲಪ್ ಮಾಡಿಸಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 8,525 ಶಿವರಾಜ್ ತಂಗಡಿಗೆ ಅವರು ಮಾಡಿಸಿ. ಆರ್ಥಿಕ ಇಲಾಖೆ ಸಿದ್ದರಾಮಯ್ಯವರಿಗೆ ಬರುತ್ತೆ, ಅದನ್ನು 7,668 ಹುದ್ದೆಗಳು, ಅದನ್ನು ಮಾಡಿಸಿ. HK ಪಾಟೀಲ್ ಅವರು ಕಾನೂನು ಸಚಿವರು, ಅವರ ಕಾನೂನು ಇಲಾಖೆಯಲ್ಲಿ 7,659 ಹುದ್ದೆಗಳು ಖಾಲಿದೆ. ಚೆಲುವರಾಯಸ್ವಾಮಿ ಅವರು ಕೃಷಿ ಇಲಾಖೆ 6,876 ಹುದ್ದೆಗಳು ಖಾಲಿದೆ. ಅರಣ್ಯ ಇಲಾಖೆಯಲ್ಲಿ ಈಶ್ವರ್ ಖಂಡ್ರವರು 6,478 ಹುದ್ದೆಗಳು ಖಾಲಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಸಿದ್ದರಾಮಯ್ಯವರಿಗೆ ಬರುತ್ತದು 6,190 ಹುದ್ದೆಗಳು ಖಾಲಿದೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ 4,972 ಜಮೀರ್ ಅಹಮದ್ ಖಾನ್ ಅವರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ 3,391 ಹುದ್ದೆಗಳು ಖಾಲಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಕಾರ್ಮಿಕ ಇಲಾಖೆಯಲ್ಲಿ 2,668 ಸಂತೋಷ್ ಲಾಡ್ ಅವರೇ. ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆ ಖಾಲಿ ಇದೆ. ತೋಟಗಾರಿಕೆ ಇಲಾಖೆಯಲ್ಲಿ SS ಮಲ್ಲಿಕಾರ್ಜುನ್ ಅವರೇ. ನಮಗೇನೋ ಇದು ಬೇಡ, ಆಗ್ತಿಲ್ಲ, ಕಷ್ಟ ಆಗ್ತಾ ಇದೆ ಅಂತೇನೋ ಸಿದ್ದರಾಮಯ್ಯವ್ರನ್ನ ಮೀಟ್ ಮಾಡೋಕೆ ಹೋಗಿದ್ರಂತೆ. ಗೊತ್ತಿಲ್ಲ ಅದೇನೋ ಅಂತ, ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಅದೆಷ್ಟು ಮಟ್ಟಿಗೆ. ಇದನ್ನಾದರೂ ಮಾಡಿ ಹೋಗೋಕ್ಕಿಂತ ಮುಂಚೆ 2,914 ಹುದ್ದೆಗಳು ಖಾಲಿದೆ. ಆಹಾರ ಮತ್ತು ನಾಗರಿಕ ಇಲಾಖೆಯಲ್ಲಿ 1,442 KH ಮುನಿಯಪ್ಪ ಅವರೇ, ನೋಡ್ಕೊಳ್ಳಿ ನೀವು. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿದೆ. ಮೀನುಗಾರಿಕೆ ಇಲಾಖೆಯಲ್ಲಿ ಮಂಕಳ ವೈದ್ಯ ಅವರೇ 838 ಹುದ್ದೆಗಳು ಖಾಲಿದೆ. ಇದನ್ನು ಭರ್ತಿ ಮಾಡಬೇಕು ನೀವು ಬೇಗ. ಒಟ್ಟು ಹುದ್ದೆ ನೋಡಿ ಎಷ್ಟಿದೆ ಅಂತ, 2,60,711. ಜಾಸ್ತಿ ಹೇಳೋದಿಲ್ಲ. ಇವತ್ತು ಯುವಕರೆಲ್ಲರೂ ಕೂಡ, ಉದ್ಯೋಗಾಕಾಂಕ್ಷಿಗಳೆಲ್ಲರೂ ಕೂಡ ರಸ್ತೆಗೆ ಬಂದಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಲಾದರೂ 2,60,711 ಹುದ್ದೆಗಳು ಖಾಲಿದೆ, ಅದನ್ನು ಭರ್ತಿ ಮಾಡಿ. ಇಷ್ಟೇ ನಾವು ಕೇಳೋದು. ಅವತ್ತು 10 ದಿನದ ಹಿಂದೆ ಚಾಲೆಂಜ್ ಮಾಡಿದ್ವಿ, ಇವತ್ತು ಮತ್ತೊಮ್ಮೆ ಚಾಲೆಂಜ್ ಮಾಡ್ತಾ ಇದ್ವಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ನೇರವಾದಂಥ ಚಾಲೆಂಜ್. ಏನೇನೋ ರಾಜಕೀಯ ಮಾಡ್ತಾರೆ ನಾವಿಲ್ಲಿ,
ಈ ಹುದ್ದೆನ ಭರ್ತಿ ಮಾಡಿ ನಾವು ನಿಮ್ಮನ್ನು ಕೊಂಡಾಡ್ತೀವಿ. ಮುಂದಿನ ಸುದ್ದಿ ಗಮನ ಕೊಡೋಣ. ಉಚಿತ ಭಾಗ್ಯದ ಆಡಳಿತದಲ್ಲಿ ಖಜಾನೆ ಖಾಲಿ ಖಾಲಿ ಆದಂತೆ ಕಾಣ್ತಾ ಇದೆ. ರಾಜ್ಯದ ಅಂಗನವಾಡಿ ಮಕ್ಕಳಿಗೆ ಸರ್ಕಾರ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ದುಬಾರಿ ದುನಿಯಾದಲ್ಲಿ ಸರ್ಕಾರ ಅಚ್ಚರಿಯ ಆದೇಶವನ್ನು ಹೊರಡಿಸಿದೆ. ರಾಜ್ಯದ ಮಕ್ಕಳ ಊಟದ ತರಕಾರಿಗೆ ಕೇವಲ 50 ಪೈಸೆ ನಿಗದಿ ಮಾಡಲಾಗಿದೆ. ಒಂದು ಅಂಗನವಾಡಿಯಲ್ಲಿ 10 ಮಕ್ಕಳಿದ್ರೆ ತರಕಾರಿಗೆ 5 ರೂಪಾಯಿ ಅಷ್ಟೇ ಕೊಡ್ತಾರೆ. ಸರ್ಕಾರದ ಈ ನಡೆ ಖಂಡಿಸಿ ಮಾರ್ಚ್ 2ರಂದು ಅಂಗನವಾಡಿ ಕಾರ್ಯಕರ್ತರು ಅವರ ಸಂಘಟನೆಯಿಂದ ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ನೋಡಿ, 10 ಜನ ಮಕ್ಕಳಿದ್ರೆ 5 ರೂಪಾಯಿ, 100 ಜನ ಮಕ್ಕಳಿದ್ರೆ 50 ರೂಪಾಯಿ. 50 ರೂಪಾಯಿನ ಏನು ತರಕಾರಿ ಬರುತ್ತೆ ಮಾನ್ಯ ಸಿದ್ದರಾಮಯ್ಯ ಅವರೇ? ನೋಡಿ, ನಿಮ್ಮ ಸರ್ಕಾರಕ್ಕೆ ನಿಮ್ಮನ್ನೇ ಕೇಳ್ತಾ ಇರೋದು ನಾವು. ಒಬ್ಬರು ಜಯಮಾನ್ ಅವರು ಮಾತಾಡಿದ್ದಾರೆ, ಕೇಳ್ಕೊಂಬನ್ನಿ ಮೊದಲಿಗೆ. ಖಂಡಿತ ಸಾಧ್ಯ ಇಲ್ಲ. ನಾವು ಬಹುದಿನಗಳಿಂದ ಕೂಡ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಮಕ್ಕಳಿಗೆ ಅಂಗನವಾಡಿನಲ್ಲಿ ಬಿಸಿ ಊಟ ಕೊಡ್ತಕ್ಕಂಥದ್ದು, ಒಂದಿನ ಅನ್ನ ಸಾಂಬಾರು, ಒಂದಿನ ಮತ್ತು ಉಪ್ಪಿಟ್ಟು, ಈ ರೀತಿಯಾದ ಮೆನು ಇದೆ. 50 ಪೈಸೆನೇ ಕೊಡೋದು ಮಗುಗೆ. ಈಗ ಗರ್ಭಿಣಿ ಬಾಣಂತಿಯರಿಗೆಲ್ಲ ಮನೆ ಕೊಟ್ಬಿಡ್ತೀವಿ ಆಹಾರನ, ಅವ್ರು ಬರಲಿಕ್ಕಾಗಲ್ಲ ಅಂತ. ಮಕ್ಕಳಿಗೆ 50 ಪೈಸೆ ತರಕಾರಿ ವೆಚ್ಚ ಕೊಡ್ತಾ ಇದ್ದಾರೆ. ಸಾಧ್ಯ ಆಗ್ತಾ ಇಲ್ಲ. ಒಂದು ಮಗುಗೆ ತರಕಾರಿ ವೆಚ್ಚ 50 ಪೈಸೆ. 10 ಮಕ್ಕಳಿದ್ರೆ 5 ರೂಪಾಯಲ್ಲೇ ಏನು ತಂದು ಮಾಡಬೇಕು ಅಂತ ಖಂಡಿತ ತುಂಬ ಸಫರ್ ಪಡ್ತಾ ಇದ್ದಾರೆ. ಖಂಡಿತ ಸಾಧ್ಯ ಇಲ್ಲ. ನಾವು ಬಹುದಿನಗಳಿಂದ ಕೂಡ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಮಕ್ಕಳಿಗೆ ಅಂಗನವಾಡಿನಲ್ಲಿ ಬಿಸಿ ಊಟ ಕೊಡ್ತಕ್ಕಂಥದ್ದು, ಒಂದಿನ ಅನ್ನ ಸಾಂಬಾರು, ಒಂದಿನ ಮತ್ತು ಉಪ್ಪಿಟ್ಟು, ಈ ರೀತಿಯಾದ ಮೆನು ಇದೆ. 50 ಪೈಸೆನೇ ಕೊಡೋದು ಮಗುಗೆ. ಈಗ ಗರ್ಭಿಣಿ ಬಾಣಂತಿಯರಿಗೆಲ್ಲ ಮನೆ ಕೊಟ್ಬಿಡ್ತೀವಿ ಆಹಾರನ, ಅವ್ರು ಬರಲಿಕ್ಕಾಗಲ್ಲ ಅಂತ. ಮಕ್ಕಳಿಗೆ 50 ಪೈಸೆ ತರಕಾರಿ ವೆಚ್ಚ ಕೊಡ್ತಾ ಇದ್ದಾರೆ. ಸಾಧ್ಯ ಆಗ್ತಾ ಇಲ್ಲ. ಒಂದು ಮಗುಗೆ ತರಕಾರಿ ವೆಚ್ಚ 50 ಪೈಸೆ. 10 ಮಕ್ಕಳಿದ್ರೆ 5 ರೂಪಾಯಲ್ಲೇ ಏನು ತಂದು ಮಾಡಬೇಕು ಅಂತ ಖಂಡಿತ ತುಂಬ ಸಫರ್ ಪಡ್ತಾ ಇದ್ದಾರೆ. ಇವತ್ತು ಅಂಗನವಾಡಿ ಮಕ್ಕಳಿಗೆ 100 ಜನ ಮಕ್ಕಳಿತ್ತು ಅಂತಂದರೆ 50 ರೂಪಾಯಿಗೆ ಏನು ತರಕಾರಿ ಬರುತ್ತೆ? ಆಯಿತು, ಒಂದು ಕೆಲಸ ಮಾಡಿ, ಎಲ್ಲ ಜನಪ್ರತಿನಿಧಿಗಳು ನಿಮ್ಮ ಸಂಬಳವನ್ನು ಅಂಗನವಾಡಿಯವ್ರಿಗೆ ಕೊಡಿ. ಅಂಗನವಾಡಿಯವ್ರಿಗೆ ಕೊಡ್ತಾ ಇರುವಂಥ 50 ರೂಪಾಯಿ ನಿಮಗೆ ಕೊಡ್ತಾರೆ. ನೀವು ತೊಗೊಂಡೋಗಿ ನಿಮ್ಮ ಮನೆಯಲ್ಲಿ ತರಕಾರಿ ತಂದು, ಬಾಸುಮತಿ ರೈಸು, ಒಳ್ಳೊಳ್ಳೆ ತರಕಾರಿ, ಹೈಜೆನಿಕ್ ತರಕಾರಿನ ತಂದು ಊಟ ಮಾಡ್ಕೊಂಡು ತಿನ್ನಿ. 1 ತಿಂಗಳು ಆಗುತ್ತಾ? ಯೋಚನೆ ಮಾಡಿ, ಯಾರು ಅದನ್ನು ಮಾಡಿದ್ರೋ ಆದೇಶವನ್ನು, ಆ ಪುಣ್ಯಾತ್ಮನ ಫೋಟೋ ತೊಗೊಬೇಕು, ಫೋಟೋ ಹಾಕೋಬೇಕು ಸ್ಟೇಟಸ್ಗಳಲ್ಲಿ, ನೋಡಿ ಇವರೇ ಮಾಡಿದ್ದು ಅಂತೇಳಿ. ಒಬ್ಬ ವಿದ್ಯಾರ್ಥಿಗೆ 50 ಪೈಸೆ. ನೋಡಿ, ಹಾಗಾದರೆ ಸಿದ್ದರಾಮಯ್ಯವರ ಹುಂಡಿ ಖಾಲಿ ಆಯಿತಾ? ಯಾವ್ಯಾವ ನಿಗಮ ಮಂಡಳಿ ನೋಡಿ, ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ವಿ. 2022-23ರಲ್ಲಿ ದೇವರಾಜ ಅರಸು ಇಲಾಖೆಯಲ್ಲಿ 190 ಕೋಟಿ ಇತ್ತು. 2023-24ರಲ್ಲಿ 50 ಕೋಟಿಗೆ ಬಂತು. 2024-25 100 ಕೋಟಿ. ಇವಾಗ ಏನಾಗಿದೆ? ನೆಕ್ಸ್ಟ್ ಮರಾಠ 2022-23ರಲ್ಲಿ 100 ಕೋಟಿ, 2023-24ರಲ್ಲಿ 20 ಕೋಟಿ, 2024-25ರಲ್ಲಿ 60 ಕೋಟಿ ಇದೆ. ಸಿದ್ದರಾಮಯ್ಯ ಅವರ ಹುಂಡಿ ಖಾಲಿ ಆಯ್ತಾ? ಹಾಗಾದ್ರೆ ಇಷ್ಟೆಲ್ಲ ಇದೆಯಲ್ಲ. ಮುಂದಿನ ನಿಗಮ ಅಂತಂದರೆ ವೀರಶೈವಲಿಂಗ ಆಯ್ತು. 2022-23ರಲ್ಲಿ 100 ಕೋಟಿ, 23-24ರಲ್ಲಿ 50 ಕೋಟಿ, ಮತ್ತೆ 24-25ರಲ್ಲಿ 100 ಕೋಟಿ ಖಾಲಿ ಆಯ್ತಾ? ಒಕ್ಕಲಿಗ 50 ಕೋಟಿ, 10 ಕೋಟಿ, 50 ಕೋಟಿ ಏನಾಯಿತು? ಅಲೆಮಾರಿ 16 ಕೋಟಿ, 6 ಕೋಟಿ, 12 ಕೋಟಿ. ಸವಿತಾ ಸಮಾಜ 10 ಕೋಟಿ, 2.5 ಕೋಟಿ, 5 ಕೋಟಿ. ವಿಶ್ವಕರ್ಮ 30 ಕೋಟಿ, 10 ಕೋಟಿ, 15 ಕೋಟಿ. ಏನಾಯಿತು? ಹುಂಡಿ ಖಾಲಿ ಆಗೋಯ್ತಾ? ಹುಂಡಿ ಖಾಲಿ ಆಗಿದೆಯಾ? ಸತ್ಯ ಹೇಳಿ ಇವಾಗಲಾದ್ರು ಸಾಕಿನ್ನ. ಆ ಮಕ್ಕಳಿಗೆ ಸಿಗಬೇಕಾಗಿರುವಂಥ ಸೂಕ್ತ ರೀತಿಯಲ್ಲಿ ಕೊಡಿ, ಆ ಎಜುಕೇಷನ್ ಕೊಡಿ, ಒಳ್ಳೆ ತರಕಾರಿ ಕೊಡಿ. 50 ರೂಪಾಯಿಗೆ ಎಷ್ಟು ತರಕಾರಿ ಬರುತ್ತೆ? ಮುಂದಿನ ಸುದ್ದಿ ಗಮನ ಕೊಡಿ. ಹಳ್ಳಿಗಳಲ್ಲಿ ಶುದ್ಧ ಗಾಳಿ ಸಿಗುತ್ತೆ ಅನ್ನೋ ನಂಬಿಕೆ, ಆದರೆ ಕೊಪ್ಪಳದ ಹಿರೇಬಾಗನಾಳ್, ಹಾಲವರ್ತಿ ಗ್ರಾಮಗಳಲ್ಲಿ ಜನರು ಉಸಿರಾಡುವ ಗಾಳಿಯೂ ಕೂಡ ವಿಷವಾಗಿದೆಯಂತೆ. ಜನರು ನೆಬಲೈಸರ್ ಹಾಕ್ಕೊಂಡು ಉಸಿರಾಡುವಂಥ ಸ್ಥಿತಿಯಲ್ಲಿದ್ದಾರೆ. ಇದಕ್ಕೆ ಕಾರಣವಾದಂಥ ಕಾರ್ಖಾನೆಗಳನ್ನು ಬಂದ್ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಕೂಡ ಪ್ರತಿಭಟನೆ ನಡೆಸಿದ್ರು. ರಿಪೋರ್ಟ್ ನೋಡಿ. ಕೊಪ್ಪಳದಲ್ಲಿ ಉಸಿರಾಡೋಕು ನೈಬಲೈಸರ್ ಬೇಕು. ಫ್ಯಾಕ್ಟರಿ
ಹೋರಾಟ ಮಾಡಕತ್ತೇವೆ. ಭೋಗ ನಿಮ್ಮದು, ರೋಗ ಬಡಪಾಯಿಗಳದ್ದು. ಕಾರ್ಖಾನೆ ಬಂದ್ಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಅಭಿವೃದ್ಧಿಗೆ ಕಾರ್ಖಾನೆಗಳು ಬೇಕು, ಆದರೆ ಅದೇ ಜನರ ಜೀವ ಹಿಂಡೋ ಕಾರ್ಖಾನೆಗಳು ಇದ್ದರೆಷ್ಟು ಬಿಟ್ರೆಷ್ಟು. ಕೊಪ್ಪಳದ ಜನ ಕಾರ್ಖಾನೆಗಳಿಂದ ಹೊರಬರೋ ವಿಷಗಾಳಿ ಸೇವಿಸಿ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಈ ಕಾರ್ಖಾನೆಗಳನ್ನ ಬಂದ್ ಮಾಡಿಸಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಹೋರಾಟ ನಡೀತಾನೇ ಇದೆ. ಇವತ್ತು ಕೂಡ ಕಾರ್ಖಾನೆಗಳ ವಿಸ್ತರಣೆ ವಿರೋಧಿಸಿ ಕೊಪ್ಪಳದ ಭಾಗ್ಯನಗರ ಬಂದ್ ಮಾಡಲಾಯಿತು. ಸ್ವಚ್ಛ ಪರಿಸರ, ಸ್ವಚ್ಛ ಗಾಳಿ ಇವು ಏನಂದರೆ ಜನರಿಗೆ ಮಾರಕ ಆಗುವ ನಿಟ್ಟಿನಲ್ಲಿ ಇವತ್ತು ದಿವಸ ಬಲ್ದೋಟ ಕಾರ್ಖಾನೆ ಕೊಪ್ಪಳ ಹತ್ತಿರ ಸ್ಥಾಪನೆ ಆಗಿರೋದು ಕೊಪ್ಪಳದ ಅನೇಕ ಜನರ ಆರೋಗ್ಯದ ಮೇಲೆ ಮತ್ತು ಅವರ ಬದುಕನ್ನು ಕಸಿದುಕೊಳ್ಳುವಂಥ ಒಂದು ದೊಡ್ಡ ದುರಂತ ಈ ಕೊಪ್ಪಳದಲ್ಲಿ ಆಗ್ತಾ ಇದೆ. ಆಕ್ಸಿಜನ್ ಹಿಡಿದು ಮಕ್ಕಳ ಹೋರಾಟ. ಕಿರಿಯರಿಂದ ಹಿರಿಯರವರೆಗೂ ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಆಕ್ಸಿಜನ್ ಮಾಸ್ಕ್ ಹಿಡಿದು ಬಂದ ಮಕ್ಕಳು ನಮ್ಮ ಉಸಿರಿಗೆ ತೊಂದರೆ ಕೊಡಬೇಡಿ ಅನ್ನೋ ಸಂದೇಶವನ್ನ ಸಾರಿದ್ರು. ಬಿಎಸ್ಪಿಎಲ್, ಮುಕುಂದಸುಮಿ, ಕಿರ್ಲೋಸ್ಕರ್ ಕಾರ್ಖಾನೆಗಳ ವಿಸ್ತರಣೆಯನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಫ್ಯಾಕ್ಟ್ರಿಲಿಂದ ಜಾಸ್ತಿ ದೂರ ಬಂದು ಇರಬೇಕಾಗಷ್ಟರಿಗೂ ಸಮಸ್ಯೆ ಆಗೋ ತನಕ ಅದಕ್ಕಂತ ಹೋರಾಟ ಬಂದ್ರೆ ನಮ್ಮ ಆರೋಗ್ಯ ಕಟ್ಟು ನಾವು ಸತ್ತು ಹೋಗ್ತೀವಿ ಅಂಕಲ್. ನಾವು ಸಿದ್ದರಾಮಯ್ಯ ಸರಿಗೆ ಬೇಡಿಕೆ ನೀಡ್ತೀವಿ ಅಂಕಲ್. ಅವರು ಫ್ಯಾಕ್ಟ್ರಿ ಬಂದ್ ಮಾಡಿಸ್ಬೇಕು ಅಂಕಲ್. ಅಲ್ಲಿ ಸೈಂಟಿಸ್ಟ್ ಬಂದು ನಮ್ಗೆ ಏನಾಗೈತೆ ಅಂತ ನೋಡಿ, ಡಾಕ್ಟರ್ಸ್ ಬಂದು ನಮ್ಗೆ ಏನಾಗೈತೆ ಅಂತ ನೋಡಿ ಆದ್ಮೇಗ ಸೈಂಟಿಸ್ಟ್ ಫ್ಯಾಕ್ಟ್ರಿ ಮುಚ್ಚಬೇಕಂತ ಹೇಳ್ತೀನಿ ಅಂಕಲ್. ಗವಿಮಠದಿಂದ ತಾಲೂಕು ಕ್ರೀಡಾಂಗಣದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಬಲ್ದೋಟ ಹಟಾವೋ ಅಂತ ಘೋಷಣೆ ಕೂಗುತ್ತಾ ಪ್ರತಿಭಟನಾಕಾರರು ಕಿಡಿಕಾರಿದ್ರು. ಇದೇ ವೇಳೆ ಕಾರ್ಖಾನೆಗೆ ಅಳವಡಿಸಿದ್ದ ವಿಶ್ರಾಂತಿ ಬೆಂಚ್, ಗಿಡಗಳಿಗೆ ಅಳವಡಿಸಿದ ಬಲ್ದೋಟ ಟ್ರೀ ಸೇಫ್ಟಿಯನ್ನ ತೆರವು ಮಾಡಲಾಯಿತು. ಬಲ್ಡೋಟ ಬಿಟ್ಟು ಉಳಿದ ಕಾರ್ಖಾನೆ ಮುಚ್ಚಲ್ಲ. ಶಾಸಕ ಹಿಟ್ನಾಳ್ ಶಾಕಿಂಗ್ ಹೇಳಿಕೆಗೆ ಆಕ್ರೋಶ. ಪ್ರತಿಭಟನಾ ಸ್ಥಳಕ್ಕೆ ಬಂದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಶಾಕಿಂಗ್ ಹೇಳಿಕೆ ನೀಡಿ ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಗುರಿಯಾದ್ರು. ಬಲ್ಡೋಟ ಒಂದನ್ನ ಬಿಟ್ಟು ಬೇರ್ಯಾವ ಕಾರ್ಖಾನೆಗಳನ್ನು ಬಂದ್ ಮಾಡಲ್ಲ ಅಂತ ಹೇಳಿದ್ದು ಹೋರಾಟಗಾರರನ್ನ ಮತ್ತಷ್ಟು ಕೆರಳಿಸಿತ್ತು. ಸರ್ ಮುಂದೆ ಏನ್ ಮಾಡ್ಬೇಕಂತ ಅದನ್ನ ಹೇಳ್ರಿ ಸರ್, ದಯವಿಟ್ಟು ಮುಂದೆ ಏನ್ ಮಾಡ್ಬೇಕಂತ ಹೇಳ್ರಿ. ಕೇಳ್ರಿ, ಮುಂದೆ ಬಲ್ಡೋಟ ಹೋಗಲ್ಲಿವರೆಗೆ ನಮ್ಮ ಹೋರಾಟ ಮಾಡಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಹೋರಾಟ ಆರಂಭವಾಗಿ 1 ವರ್ಷ ಕಳೆದಿದೆ. ಅದೆಷ್ಟೋ ಜನರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ದೇಶದ ಭವಿಷ್ಯವಾಗಿರೋ ಈ ಪುಟ್ಟ ಮಕ್ಕಳ ಮುಖ ನೋಡಿಯಾದರೂ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಇವತ್ತು ಯಾಕೆ ಬಲ್ಡೋಟ ಕಾರ್ಖಾನೆ ವಿರುದ್ಧವಾಗಿ ಅನ್ನದಾತರು ಸಿಡಿದೆದ್ದಿದ್ದಾರೆ ಅಂತಂದರೆ ಸಿಂಪಲ್ ಇಷ್ಟೇ. ಕಾರಣ ಈ ಸಾಂಸ್ಕೃತಿಕ ರಾಜಧಾನಿ ಕೊಪ್ಪಳ ಇದೀಗ ಕರಿ ಅರಳಿ ಅಂತಾಗಿದೆ. ಕೊಪ್ಪಳ ತಾಲೂಕು ಒಂದರಲ್ಲೇ 202 ಕಾರ್ಖಾನೆಗಳಿದೆ. ಬರೋಬ್ಬರಿ 202 ಕಾರ್ಖಾನೆ ಇದೆ. ಈ ತೊಟ್ಟಿಲಲ್ಲಿ ಹೋಗೋರು ಕಡಿಮೆ, ಆದರೆ ನರಕಕ್ಕೆ ಹೋಗೋರು ಜಾಸ್ತಿ. ಹೇಗೆ ಅಂತ ಹೇಳ್ತೀನಿ. ಇತ್ತೀಚೆಗೆ ಜನರ ಮಧ್ಯೆಯೇ ಗವಿಮಠದ ಶ್ರೀಗಳು ಕಣ್ಣೀರಿಟ್ಟಿದ್ರು. ಕೊಪ್ಪಳದ ಸಣ್ಣ ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ, ಅಸ್ತಮ ಬರ್ತಾ ಇದೆ ಅಂತ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ, ಇಲ್ಲಿ ಹೊಗೆ. ಇವತ್ತು ಈ ಥರ 202 ಕಂಪನಿಗಳಿಂದ ಬರ್ತಾ ಇರುವಂಥ ಹೊಗೆ
ಇವತ್ತು ಆ ಭಾಗದ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಇವತ್ತು ನಮ್ಮ ರಿಪೋರ್ಟರ್ ಹೋಗಿ ಅಲ್ಲಿ ರಿಯಾಲಿಟಿ ಚೆಕ್ಕನ್ನು ಮಾಡಿದ್ರು ಕೆಲ ದಿನಗಳ ಹಿಂದೆ. ಆ ಬೆಳೀತಾ ಇರುವಂಥ ಬೆಳೆಗಳ ಮೇಲೆ ಹೋಗಿ ನೋಡಿದಾಗ ಕಪ್ಪು ಮಸಿ ಥರ ಬರುತ್ತೆ, ಹಿಂಗೆ ಉಜ್ಜಿದ್ರೆ ಎಲೆ ಮೇಲೆ ಉಜ್ಜಿದ್ರೆ ಇದಕ್ಕೋಸ್ಕರ ಈಗ ಆಲ್ರೆಡಿ ತುಂಬ ಕಂಪ್ನಿಗಳಿದೆ. ಇದ್ರ ಜೊತೆ ಈ ಕೆಲವೊಂದಷ್ಟು ಸ್ಟೀಲ್ ಕಂಪನಿಗಳಿದೆ. ಅದೇ ಥರ ಈ ಬಲ್ಡೋಟ ಸ್ಟೀಲ್ ಕಂಪನಿ ದೊಡ್ಡದಾಗಿ ಬರೋದಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಇದು ಬಂದರೆ ನಮ್ಮ ಮನೆ ಮಕ್ಕಳು ಇವತ್ತು ಮತ್ತಷ್ಟು ಆರೋಗ್ಯಕ್ಕೆ ಸಮಸ್ಯೆಗೆ ತುತ್ತಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಅನ್ನದಾತರು ಬೆಳೀತಾ ಇರುವಂಥ ಬೆಳೆಗಳು ಕೂಡ ನಾಶ ಆಗ್ತಾ ಇದೆ. ಈ ಹೊಗೆ ಉಗುಳುವಂಥ ಕಾರ್ಖಾನೆಗಳಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಆಗ್ತಾ ಇದೆ ಅಂತೇಳಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಹೊಗೆಯಿಂದ ಕಪ್ಪು ಬಣ್ಣಕ್ಕೆ ತಿರುಗಿದೆ ಮೆಕ್ಕೆಜೋಳ, ಈರುಳ್ಳಿ ಬೆಳೆ, ಬಹುತೇಕ ಎಲ್ಲ ಬೆಳೆಗಳ ಮೇಲೆ ಬಂದು ಕೂತಿದೆ ಆ ಕಪ್ಪು ಬೂದಿ. ಜಾನುವಾರುಗಳು ಕೂಡ ಬೆಳೆ ತಿನ್ನುವ ಪರಿಸ್ಥಿತಿಯಲ್ಲಿ ಇಲ್ವಂತೆ ಇವತ್ತು. ಇದಕ್ಕೆ ಅವತ್ತು ಆಕ್ರೋಶವನ್ನು ಹೊರಹಾಕ್ತಾರೆ ರೈತರು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರತಿಷ್ಠಿತ ವಿವಿಯೊಂದರಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ಆಯೋಜನೆ ಆಗುವ ಆರೋಪ ಕೇಳಿ ಬಂದಿತ್ತು. ಸೈನಿಕರನ್ನು ಅವಮಾನಿಸುವ ಪ್ರೋಗ್ರಾಂ ನಡೀತಾ ಇತ್ತಂತೆ. ಅದೇ ಕಾರಣಕ್ಕೆ ಎಬಿವಿಪಿ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಮಾಡಿದ್ರು. ಭಾರತ ಸೇನೆ ವಿರುದ್ಧ ಅವಹೇಳನಕಾರಿ ಕಾರ್ಯಕ್ರಮ. ರಣರಂಗವಾದ ಅಜಿಂ ಪ್ರೇಮ್ಜಿ ಕ್ಯಾಂಪಸ್. ಇತ್ತೀಚೆಗೆ ನಮ್ಮ ಭಾರತೀಯ ಸೇನೆಯನ್ನ ಅವಮಾನಿಸೋದು ಕೆಲವರಿಗೆ ಫ್ಯಾಷನ್ ಆಗಿಬಿಟ್ಟಿದೆ. ಸುಖ ಸುಮ್ಮನೆ ಆರ್ಮಿಯನ್ನ ಅವಹೇಳನ ಮಾಡೋ ಕೆಲಸ ಹೆಚ್ಚಾಗಿದೆ. ಇದೀಗ ಬೆಂಗಳೂರಿನ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಭಾರತೀಯ ಸೇನೆ ವಿರುದ್ಧದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಅದನ್ನ ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ವಿಶ್ವವಿದ್ಯಾಲಯದ ನಾಮಫಲಕಕ್ಕೆ ಮಸಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಅಕ್ಷರಶಃ ಕೆರಳಿದ್ರು. ಕಾಶ್ಮೀರ ಮತ್ತು ಭಾರತವನ್ನ ಪ್ರತ್ಯೇಕಿಸುವ ಕಾರ್ಯಕ್ರಮ ಮಾಡ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ವಿಶ್ವವಿದ್ಯಾಲಯದ ನಾಮಫಲಕಕ್ಕೆ ಮಸಿ ಬಳಿದು ಕಿಡಿಕಾರಿದ್ರು. ನಾವು ಬೆಂಗಳೂರಲ್ಲಿದ್ದೇವಾ, ಪಾಕಿಸ್ತಾನದಲ್ಲಿದ್ದೇವಾ? ಸರ್, ಈಗಾಗಲೇ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಮತ್ತೆ ಇಲ್ಲಿ ಬಂದು ಕೂತು ಆ ಕಾರ್ಯಕ್ರಮ ನಡಿಬಾರ್ದು ಎನ್ನುವಂಥ ಉದ್ದೇಶ, ಒಂದು ದೇಶ ವಿರೋಧಿ ಚಟುವಟಿಕೆ ಈ ಕ್ಯಾಂಪಸ್ನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಡಿಬಾರ್ದು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಬಂದಿರುವಂಥದ್ದು, ಬೇರೆ ಯಾವುದೇ ಉದ್ದೇಶ ಇಲ್ಲ. ಆದರೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ನಮ್ಮ ಎದುರು ಇಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ನ ಅಡ್ಮಿನಿಸ್ಟ್ರೇಷನಲ್ಲಿರೋರು ನಾವು ಬೇರೆಯವರಿಗೆ ಹಲ್ಲೆ ಮಾಡಿದ್ದೇವೆ ಎನ್ನುವಂಥ ಅಲಿಗೇಷನ್ಸ್ ಅನ್ನು ನಮ್ಮ ಮುಂದೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರಿಗೆ ಕ್ಯಾಂಪಸ್ನಲ್ಲಿ ನಡೆಯುವಂಥ ದೇಶ ವಿರೋಧಿ ಚಟುವಟಿಕೆಗಳನ್ನು ತಡೆಯುವಂಥ ತಾಕತ್ತಿಲ್ಲ. ಅದರ ಹೊರತಾಗಿ ನಮ್ಮಂತ ಬಂದಂತಹ ದೇಶ ಪ್ರೇಮಿ ವಿದ್ಯಾರ್ಥಿಗಳ ಮೇಲೆ ಇವರು ಹಲ್ಲೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಬೆಂಗಳೂರಿನಲ್ಲಿದ್ದೇವೆ ಅಥವಾ ಪಾಕಿಸ್ತಾನದಲ್ಲಿದ್ದೇವೆ ಎನ್ನುವಂತ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದೆ ಸರ್. ಬ್ಯಾನ್ ಸ್ಪಾರ್ಕ್ ಎಂದು ಎಬಿವಿಪಿ ಪ್ರತಿಭಟನೆ. ಕಾಶ್ಮೀರದಲ್ಲಿ ಮಹಿಳೆಯರ ಮೇಲೆ ಸೈನಿಕರು ದೌರ್ಜನ್ಯ ಎಸಗಿದ್ದಾರೆ ಎಂಬ ಸುಳ್ಳು ಸುದ್ದಿ ಮುಂದಿಟ್ಟುಕೊಂಡು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆದ್ದರಿಂದ ಬ್ಯಾನ್ ಸ್ಪಾರ್ಕ್ ಎಂದು ಎಬಿವಿಪಿ ಪ್ರತಿಭಟನೆ ಮಾಡಿದೆ. ವಿಶ್ವವಿದ್ಯಾಲಯದ ಒಳಗಡೆ ಸ್ಪಾರ್ಕ್ ಅನ್ನೋವಂಥ ಒಂದು ವಿದ್ಯಾರ್ಥಿ ಸಂಘಟನೆ ಇವತ್ತಿನ ದಿನ ಕಾಶ್ಮೀರದಲ್ಲಿ ನಮ್ಮ ಭಾರತೀಯ ಸೇನೆ ಯಾರು ನಮ್ಮ ಜೀವ ಉಳಿಸ್ಲಿಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸ್ತಾ ಇದ್ದಾರೋ ಅಂಥ ಸೇನೆಯವರು ಯಾರೋ ಒಬ್ಬರನ್ನ ರೇಪ್ ಮಾಡಿದ್ದಾರೆ ಅಂತೆಲ್ಲ ಸುಮ್ಮನೆ ಅಲಿಗೇಷನ್ ಇಟ್ಕೊಂಡು ಕಾರ್ಯಕ್ರಮಗಳನ್ನ ಒಳಗಡೆ ನಡೆಸ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಲ್ವಾ? ಇಂಥ ಒಂದು ಭಾರತೀಯ ಸೇನೆ ಎಷ್ಟು ನಮಗೆ ಸ್ಯಾಕ್ರಿಫೈಸ್ ಮಾಡಿರುತ್ತೆ ಭಾರತೀಯ ಸೇನೆ, ಅಂಥ ಭಾರತೀಯ ಸೇನೆಗೋಸ್ಕರ ಸೇನೆಯ ಮೇಲೆ ಅಪವಾದನೆ ಹೊರಿಸಿ ಈ ಥರ ಕಾರ್ಯಕ್ರಮ ಮಾಡಬೇಕಾದ್ರೆ ಇಂಥ ಯೂನಿವರ್ಸಿಟಿಗಳು ಇವತ್ತಿನ ಅದನ್ನೆಲ್ಲ ಮಾಡಲಿಕ್ಕೆ ಫ್ರೀ ಆಗಿಬಿಡ್ತಾ ಇದೆ. ಎಬಿವಿಪಿ ಕಾರ್ಯಕರ್ತರು ಪೊಲೀಸ್ ವಶಕ್ಕೆ. ಕ್ಯಾಂಪಸ್ನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದ್ದು, ಆಕ್ರೋಶ ಇದ್ದರೂ ಕೂಡ ಕಾರ್ಯಕ್ರಮ ನಡೆದಿದ್ದು ದುರಂತ. ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ರಾಜಕೀಯದಲ್ಲಿ ಪರಮೇಶ್ವರ್ ಹೇಳಿಕೆ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಹೊಸ್ತಿಲಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಡಿಮ್ಯಾಂಡ್ ಕೇಳಿ ಬಂದಿದೆ. ರಿಪೋರ್ಟ್ ನೋಡಿ. ರಾಜ್ಯದಲ್ಲಿ ಈಗ ಸಿಎಂ ಬದಲಾಗ್ತಾರಾ ಇಲ್ವಾ ಅನ್ನೋದೇ ದೊಡ್ಡ ಚರ್ಚೆ. ಸಿದ್ದರಾಮಯ್ಯ ಮುಂದುವರಿತಾರೆ ಅನ್ನೋ ವಾದ ಒಂದ್ ಕಡೆ ಇದ್ರೆ, ಡಿಕೆ ಶಿವಕುಮಾರ್ ಸಿಎಂ ಆಗೋದು ಪಕ್ಕ ಅನ್ನೋದು ಮತ್ತೊಂದು ವಾದ. ಎರಡು ಕಡೆಯ ಬೆಂಬಲಿಗರಲ್ಲಿ ಇಂತಹದ್ದೊಂದು ಭಾವನೆ ಇದೆ. ಈ ಬೆಳವಣಿಗೆಯನ್ನ ಮತ್ತಷ್ಟು ರೋಚಕ ಮಾಡಿರೋದು ಮತ್ತೊಂದು ವಿಷಯ, ಅದೇ ದಲಿತ ಸಿಎಂ ಅಸ್ತ್ರ. ರಾಜ್ಯದಲ್ಲಿ ಮತ್ತೆ ದಲಿತ ಮುಖ್ಯಮಂತ್ರಿ ವಾರ್.
ಚರ್ಚೆ ಮತ್ತಷ್ಟು ಹೆಚ್ಚಲಿ ಎಂದ ಪರಮೇಶ್ವರ್. ದಲಿತ ಸಿಎಂ ರೇಸ್ನಲ್ಲಿ ಸದ್ಯ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಇದ್ದಾರೆ. ಆಗಾಗ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರೇ ಬೇಕಾದ್ರೆ ಸಿಎಂ ಆಗಲಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿ ಮತ್ತೊಂದು ಸುತ್ತಿನ ಚರ್ಚೆಗೆ ಕಾರಣವಾಗ್ತಾರೆ. ಇದೀಗ ದಲಿತ ಸಿಎಂ ಚರ್ಚೆ ಜೋರಾಗಲಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ದಲಿತ ಸಿಎಂ ವಿಚಾರ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಆಗ್ತಾ ಇರುವಂತದ್ದು ಸರ್, ಬೇಡಿಕೆ ಬಹಳ ವರ್ಷಗಳಿಂದ ಇರುವುದು. ಆಗಲಿ, ಇನ್ನೂ ಹೆಚ್ಚು ಚರ್ಚೆ ಆಗಲಿ. ಅದರಲ್ಲಿ ನನಗೇನು ಅದೇನು ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಆದರೆ ತೀರ್ಮಾನಗಳು ಮಾಡೋರು ಯಾರು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನ ಹೈಕಮಾಂಡ್ನವರು ತೀರ್ಮಾನ ಮಾಡೋದು. ಸತೀಶ್ ಜಾರಕಿಹೊಳಿಗೆ ಅಹಿಂದ ಹೊಣೆ ಹೊರಿಸಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಅವರು ನಾನು ಅಹಿಂದ ನಾಯಕತ್ವದ ಮುನ್ನಡೆಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತ ಅವರು ಕೂಡ ಪದೇ ಪದೇ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಇರ್ತೇವೆ. ಏನು ಅಹಿಂದ ನಾಯಕತ್ವ ಏನಿದೆ ಇದು ಇನ್ನೂ ಹೆಚ್ಚು ಕೆಳಸ್ತರದಿಂದನೂ ಕೂಡ ಇನ್ನೂ ಹೆಚ್ಚು ಗಟ್ಟಿಯಾಗಿ ಬೆಳೀತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಸೇರಿ ಪ್ರಯತ್ನ ಮಾಡ್ತೇವೆ. ರಾಜ್ಯದಲ್ಲಿ ದಿನೇ ದಿನೇ ಪಂಚಾಯತ್ ಜಿಬಿಎ ಚುನಾವಣೆ ಕಾವು ಹೆಚ್ಚಾಗ್ತಾ ಇದೆ. 3 ಪಕ್ಷಗಳ ಘಟಾನುಘಟಿ ನಾಯಕರು ಎಲೆಕ್ಷನ್ ಕದನ ಗೆಲ್ಲೋದಕ್ಕೆ ರಣತಂತ್ರ ರೂಪಿಸ್ತಾ ಇದ್ದಾರೆ. ಇದರ ನಡುವೆ ಪರಮೇಶ್ವರ್ ಆಡಿರುವ ಮಾತು ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಎಬ್ಬಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಒಂದು ಕಡೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕಿತ್ತಾಟವನ್ನ ಶುರು ಮಾಡ್ತಾ ಇದ್ದಾರೆ. ಇವರಿಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗತ್ತಾ? ಎಸ್, ಅಫ್ಕೋರ್ಸ್ ಹಾಗೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ಸೈಲೆಂಟ್ ಆಗಿ ದಲಿತ ಸಿಎಂ ದಾಳ ಉರುಳಿಸಿರುವಂತಹ ಸಿದ್ದು ಬಣ. ಸಿದ್ದು ಕೆಳಗಿಳಿಸಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲೇಬಾರದು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಸಿದ್ದು ಬಣ ಅನ್ನೋದು ಗೊತ್ತಿಲ್ಲ. ಆದರೆ ಅದೇ ಕಾರಣಕ್ಕೋಸ್ಕರ ದಲಿತ ಸಿಎಂ ಅನ್ನೋ ದಾಳವನ್ನ ಉರುಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಲಿತ ಸಿಎಂ ಅಂತ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರು ಫ್ರಂಟ್ ಅಲ್ಲಿರ್ತಾರೆ. ಸದ್ಯ ಸತೀಶ್ ಜಾರಕಿಹೊಳಿಗೆ 63 ವರ್ಷ ವಯಸ್ಸು. ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಸತೀಶ್ ಅವರಿಗೆ ಮಣೆ ಹಾಕಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಪರಮೇಶ್ವರ್ ಅವರಿಗೆ 74, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 83, ಎಚ್.ಸಿ. ಮಹದೇವಪ್ಪ ಅವರಿಗೆ 72. ಸೊ ಹಾಗಾಗಿ ಆ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಇರ್ತಾರೆ. ಇವರೆಲ್ಲರಿಗಿಂತಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ತೀರಾ ಚಿಕ್ಕವರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯವನ್ನು ಇಟ್ಟುಕೊಂಡು ದೂರದೃಷ್ಟಿಯಿಂದಾಗಿ ಅವರನ್ನು ಆಯ್ಕೆ ಮಾಡಬಹುದು ಅಂತ ಹೇಳಲಾಗ್ತದೆ. ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಸಿದ್ಧಾಂತವನ್ನು ಪಾಲಿಸುವಂಥ ನಾಯಕ. ಅದೇ ಕಾರಣಕ್ಕೋಸ್ಕರ ಸಾಹುಕಾರ್ ದಲಿತ ಸಿಎಂ ರೇಸ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೋ ಕಾದು ನೋಡ್ಬೇಕಷ್ಟೇ. ಮುಂದಿನ ಸಿದ್ಧತೆ ಗಮನಕ್ಕೆ. ಕರ್ನಾಟಕದಲ್ಲಿ ಹೊಸ ಟ್ರೆಂಡ್ ಶುರುವಾಗಿದೆ. ಮೊದಲ ಬಾರಿಗೆ ಗೆದ್ದಿರುವಂತಹ ಶಾಸಕರು ಕೂಡ ನಮ್ಮನ್ನ ಮಂತ್ರಿ ಮಾಡಿ ಅಂತಿದ್ದಾರೆ. 5 ಮಂದಿ ಮೊದಲ ಬಾರಿ ಗೆದ್ದಿರುವಂತಹ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದಾರಂತ ಈ ರಿಪೋರ್ಟ್ ನೋಡಿ. ಮೊದಲ ಬಾರಿ ಗೆದ್ದ 5 ಸಚಿವ ಸ್ಥಾನ ಕೊಡಿ. ಬರೋಬ್ಬರಿ 31 ಕಾಂಗ್ರೆಸ್ ಶಾಸಕರಿಂದ ಹೊಸ ಕಿಡಿ. ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಸಂಪುಟ ಪುನರಚನೆಗೆ ಒತ್ತಾಯ ಕೇಳಿಬಂದಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದೇ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರೋ 31 ಮಂದಿ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಸಂಪುಟ ಪುನರಚನೆ ವೇಳೆ 31 ಮಂದಿ ಮೊದಲ ಬಾರಿಗೆ ಶಾಸಕರಾದವರ ಪೈಕಿ 5 ಮಂದಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮೊದಲ ಬಾರಿಗೆ ಗೆದ್ದ ಶಾಸಕರೆಲ್ಲ ಈ ಪತ್ರಕ್ಕೆ ಸಹಿ ಹಾಕಿ ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಹೀಗೆ ಪತ್ರ ಬರೆದಿರುವುದನ್ನು ಸಹಿ ಹಾಕಿರುವ ಶಾಸಕರು ಕೂಡ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಮೋದಿ ಚುನಾವಣೆಗೆ ಸ್ಪರ್ಧಿಸದೆ ಸಿಎಂ ಆಗಿಲ್ವಾ? ಶಾಸಕರು ಮಂತ್ರಿ ಮಾಡಿ ಅಂತ ಕೇಳೋದು ತಪ್ಪಲ್ಲ. ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ. ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ. ಫಸ್ಟ್ ಟೈಮ್ ಈಗ ಇವರು ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ MLA ಆಗಲಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗೋದ್ರಲ್ಲ. ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದ್ರು ಕೆಲವು ಮಂತ್ರಿ ಆಗಿದ್ದವ್ರು ಇದ್ದಾರೆ, MLA ಆಗಿದ್ದೇ ಹೋದ್ರೂ ಮಂತ್ರಿ ಆದವ್ರು ಇದ್ದಾರೆ. ಹಾಗೆ ಕೇಳ್ತಾರೆ. ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಎಷ್ಟು ದಿನ ನಾವು ಮಿನಿಸ್ಟರ್ ಆಗಿರಬೇಕು? ಫಸ್ಟ್ ಟೈಮ್ ನಾನು ಮಂತ್ರಿ ಆದವನು. ಹೊಸ ಪೀಳಿಗೆ ಬೆಳಿಬೇಕಲ್ಲ. ಎಷ್ಟು ದಿನ ನಾವೇ ಇಲ್ಲಿ ಕೂಟ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತೈತೆ? ಆಲೆ 36 ವರ್ಷ ಆಯಿತು ನಾನು ಮಂತ್ರಿಯಾಗಿ. ಹೊಸ ಜನ್ರೇಷನ್ ಬರಬೇಕಾ, ಹೊಸ ಆಲೋಚನೆ ಬರಬೇಕಲ್ಲ. ನಾನು ಹೊಸಬ್ರುಗಳು ಇರಬೇಕು ಅನ್ನೋದಕ್ಕೆ ನಾನು ಅವ್ರಿಗೆಲ್ಲ ಪ್ರೇರಣೆ ಕೊಡೋರು. ಅವ್ರನ್ನ ತಯಾರು ಮಾಡಬೇಕಲ್ಲ. ಈಗ ಹೊಸ ಜನ್ರೇಷನ್ ಬೇಕಲ್ಲ. ತಪ್ಪೇನು? ಅವ್ರು ಕೇಳೋದ್ರ ತಪ್ಪೇನಿಲ್ಲ. ಪತ್ರ ಬರೆದ ಶಾಸಕರ ಪರ ರಾಜಣ್ಣ ಬ್ಯಾಟಿಂಗ್.
ಈಗ ಹಳುಬರು ಬೇರೆ ಪಕ್ಷದಲ್ಲಿ ಏನು ಮಾಡ್ತಿದ್ದಾರೆ, ಚೀಫ್ ಮಿನಿಸ್ಟರ್ಗಳೇ ಆಗ್ಬಿಟ್ಟವ್ರೆ ಫಸ್ಟ್ ಟೈಮರ್ಸು. ಈಗ ನಮ್ಮ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಮೊದಲನೇ ಸಾರಿ MLA ಆಗಿ ಬಂದು ಚೀಫ್ ಮಿನಿಸ್ಟರ್ ಆಗಲಿಲ್ವಾ? ಅದು ಬೇರೆ ಪಾರ್ಟಿನಲ್ಲೆಲ್ಲ ಕಾಂಗ್ರೆಸ್ ಪಾರ್ಟಿಲಿ ಯಾಕೆ ಆಗಬಾರ್ದು? ಚೀಫ್ ಮಿನಿಸ್ಟರ್ ಮಾಡಿದ್ರೆ ಅಟ್ಲೀಸ್ಟ್ ಮಂತ್ರಿನಾರ ಮಾಡಿ ಇದು ಕೇಳಿದ್ದಾರೆ, ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ, ಅದಕ್ಕೆ ನಮ್ಮದು ಕೂಡ ಸಹಮತ ಇದೆ. ಎಲ್ಲ ಶಾಸಕರು ಬೇಸತ್ತು ಹೋಗಿದ್ದಾರೆ. ಫಸ್ಟ್ ಟೈಮರ್ಸ್ ಎಲ್ಲ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಸೆಕೆಂಡ್ ಟೈಮರ್ಸ್ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಥರ್ಡು, ಫೋರ್ತು, ಫಿಫ್ತು ಈ ಥರದೊಂದು ಕ್ಯಾಟಗರಿ ಮಾಡ್ಕೊಂಬಿಟ್ಟವ್ರೆ. ಇವಾಗ 30 ಜನ ಬೇಡಿಕೆ ಇಟ್ಟಿರೋರು ಫಸ್ಟ್ ಟೈಮರ್ಸು, ಅದಾದಮೇಲೆ ಸೆಕೆಂಡ್ ಟೈಮರ್ಸ್ ಅವ್ರ ಬೇಡಿಕೆ ಕೊಡ್ತಾರೆ. ಅಂದರೆ ಈ ಸರ್ಕಾರದಲ್ಲಿ ಸರ್ಕಾರ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಪತ್ರದಲ್ಲಿ ಕರ್ನಾಟಕದಲ್ಲಿ 38 ಮಂದಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದೇವೆ, ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದವರು ಸಿಎಂಗಳಾಗಿದ್ದಾರೆ ಅಂತ ಶಾಸಕರು ಹೇಳಿದ್ದಾರೆ. ಇದರಿಂದ ಕೈಪಡೆಗೆ ಸಂಕಷ್ಟ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಲ ಕೆಟ್ಟೋಯ್ತು. ತರಕಾರಿ ತಿನ್ನೋಕ್ಕೂ ಹಿಂದೆ ಮುಂದೆ ನೋಡುವ ಕಾಲ ಬಂದಿದೆ. ಬೆಂಗಳೂರಲ್ಲಿ ಸಿಗುವಂಥ ಬಹುತೇಕ ಎಲ್ಲ ತರಕಾರಿಗಳಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ ಅಂತ ಈ ರಿಪೋರ್ಟ್ ನೋಡಿ. ರಾಜಧಾನಿ ಬೆಂಗಳೂರು ಜನರೇ ಎಚ್ಚರ ಎಚ್ಚರ. ನೀವು ತಿನ್ನೋ ತರಕಾರಿಗಳಲ್ಲಿದೆ ವಿಷಕಾರಿ ಅಂಶ. ಉತ್ತಮ ಆರೋಗ್ಯಕ್ಕಾಗಿ ನಿತ್ಯದ ಊಟದಲ್ಲಿ ಹೆಚ್ಚು ತರಕಾರಿ ತಿನ್ನಿ ಎಂದು ವೈದ್ಯರು ಸಲಹೆ ನೀಡ್ತಾರೆ. ಮೊಟ್ಟೆ, ಮಾಂಸದ ಬಿಡಿ, ಇದೀಗ ತರಕಾರಿ ಕೂಡ ವಿಷವಾಗ್ತಿದೆ ಎನ್ನುವ ಸ್ಫೋಟಕ ವರದಿ ಹೊರಬಿದ್ದಿದ್ದು ಜನರನ್ನ ಬೆಚ್ಚಿ ಬೀಳಿಸಿದೆ. ತರಕಾರಿ ಪ್ರಿಯರು ಎಚ್ಚೆತ್ತುಕೊಳ್ಳುವ ಕಾಲ ಬಂದಿದೆ. ತರಕಾರಿ ತಿನ್ನೋ ಮುನ್ನ ಎಚ್ಚರ ಎಚ್ಚರ. ಹೊರಗಿನ ತಿಂಡಿ ತಿನಿಸು ಅಷ್ಟೇ ಅಲ್ಲ, ಮನೆಗೆ ತಂದು ಅಡುಗೆ ಮಾಡಿ ತಿನ್ನೋ ತರಕಾರಿಗಳು ಕೂಡ ಇದೀಗ ವಿಷಪೂರಿತವಾಗಿದೆಯಂತೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಡೆಸಿದಂತ ಪರೀಕ್ಷೆಯಲ್ಲಿ ಶಾಕಿಂಗ್ ವಿಚಾರ ಬಯಲಾಗಿದೆ. ಸಿಪಿಸಿಬಿ ನೀಡಿರುವ ವರದಿಯ ಕಂಪ್ಲೀಟ್ ಡೀಟೇಲ್ಸ್ ಹೊರಬಿದ್ದಿದೆ. ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ರಚಿಸಿದ ಸಮಿತಿಯಲ್ಲಿ ಸಿಪಿಸಿಬಿ, ಕೆಎಸ್ಪಿಸಿಬಿ, ಎಫ್ಎಸ್ಎಸ್ಎಐ, ಕೃಷಿ ವಿವಿ ಸದಸ್ಯರಿದ್ರು. ಬೆಂಗಳೂರು ಸುತ್ತ ಸಿಗುವಂತ ತರಕಾರಿಯಲ್ಲಿ ವಿಷಕಾರಿ ಅಂಶ ಇದೆಯಂತೆ. ಯಾವ ಮಾಹಿತಿ ತಿಳಿಯದೆ ಜನರು ತರಕಾರಿ ತಿಂತಿದ್ದಾರೆ. ಜನರೇ ಎಚ್ಚರದಿಂದಿರಿ. ಹಸಿ ತರಕಾರಿ ತಿನ್ನುವ ಬದಲು ಸಾಕಷ್ಟು ಕುದಿಸಿದ ತರಕಾರಿ ತಿನ್ನೋದು ಉತ್ತಮ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ರಾಜಧಾನಿ ಬೆಂಗಳೂರಲ್ಲಿ ಈ ಡೆಡ್ಲಿ ತರಕಾರಿಗಳು ಸಿಗ್ತಾ ಇರೋದು. 26 ಮಣ್ಣು ಮಾದರಿಗಳಲ್ಲಿ 23 ಮಾದರಿಗಳು ಮಾಲಿನ್ಯ ಅಂತ ಹೇಳಿ ಪತ್ತೆಯಾಗಿದೆ. 12 ಕೀಟನಾಶಕಗಳ ಅವಶೇಷಗಳು ಹೆಚ್ಚಾಗಿರುವುದು ಪತ್ತೆಯಾಗಿದೆ. ರೈತರು ವಿವಿಧ ಕೀಟನಾಶಕಗಳನ್ನು ಬಳಸಿದ್ದು ಈಗ ಬೆಳಕಿಗೆ ಬಂದಿದೆ. 72 ತರಕಾರಿ ಮಾದರಿಯಲ್ಲಿ ಸೀಸದ ಪ್ರಮಾಣ ಕೂಡ ಪತ್ತೆಯಾಗಿದೆ. 19 ತರಕಾರಿ ಮಾದರಿಯಲ್ಲಿ ಸೀಸದ ಪ್ರಮಾಣ ಹೆಚ್ಚಳ ಆಗಿದೆಯಂತೆ. ಮಣ್ಣಿನಲ್ಲಿ ತಾಮ್ರ, ಸೀಸ, ಸತು ಮತ್ತು ಕಬ್ಬಿಣದ ಅಂಶ ಕೂಡ ಪತ್ತೆಯಾಗಿದೆ. ಬದನೆಕಾಯಿಯಲ್ಲಿ 20 ಪಟ್ಟು ಹೆಚ್ಚು ಸೀಸ ಇರೋದು ಪತ್ತೆಯಾಗಿದೆ. ತೊಂಡೆಕಾಯಿಯಲ್ಲಿ ಸುಮಾರು 18 ಪಟ್ಟು ಹೆಚ್ಚು ಸೀಸದ ಅಂಶ ಇದೆಯಂತೆ. ಅವರೆಕಾಯಿಯಲ್ಲಿ ಸುಮಾರು 9 ಪಟ್ಟು ಹೆಚ್ಚು ಸೀಸದ ಅಂಶ ಇದೆಯಂತೆ. ಸೊಪ್ಪುಗಳು, ಕೋಸುಗಳಲ್ಲೂ ಕೂಡ ಸುಮಾರು 5 ಪಟ್ಟು ಸೀಸದ ಅಂಶ ಇದೆ. ಸೌತೆಕಾಯಿ, ಹೀರೆಕಾಯಿ, ಕ್ಯಾಪ್ಸಿಕಮ್, ಬೀಟ್ರೋಟ್, ಹಾಗಲಕಾಯಿ, ಬಜ್ಜಿ ಚಿಲ್ಲಿ, ಶುಂಠಿಯಲ್ಲೂ ಕೂಡ ವಿಷದ ಅಂಶ ಪತ್ತೆಯಾಗಿದ್ದಂತೆ. ಈ ತರಕಾರಿ ತಿಂದರೆ ನರಮಂಡಲ ಹಾನಿ ಆಗುತ್ತೆ, ಮಕ್ಕಳ ಬುದ್ಧಿಮತ್ತೆ ಕೂಡ ಕುಸಿತಾಗುತ್ತೆ, ಮೂತ್ರಪಿಂಡ ಸಮಸ್ಯೆಗಳು ಬರುತ್ತೆ, ರಕ್ತದ ಒತ್ತಡ ಸಮಸ್ಯೆ ಕಾಣಿಸುತ್ತವಂತೆ. ಇದೆಲ್ಲದಕ್ಕೂ ಕೂಡ ಪರಿಹಾರ ಒಂದೇ, ಹಸಿ ತರಕಾರಿಯನ್ನು ತಿನ್ನೋದನ್ನು ಕಡಿಮೆ ಮಾಡಿ ಚೆನ್ನಾಗಿ ಬಾಯ್ಲ್ಡ್ ಮಾಡಿ ತಿನ್ನೋದ್ರಿಂದ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತೇಳಿ ತಜ್ಞರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ನೀವು ಕೂಡ ಫಾಲೋ ಮಾಡಿ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದು. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH